ರಾಜ್ಯ ಸರ್ಕಾರದ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಜನರ ವಾಕ್ ಸ್ವಾತಂತ್ರ್ಯ ಮಾತ್ರವಲ್ಲ, ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಕಸಿಯಲಿದೆ. ಆದ್ದರಿಂದ ಈ ಮಸೂದೆಯ ಬಗ್ಗೆ ರಾಜ್ಯಪಾಲರು ಸರಿಯಾಗಿ ಅಧ್ಯಯನ ಮಾಡಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬುದು ಬಿಜೆಪಿಯ ವಿಶ್ವಾಸ ಎಂದು ಬಿಜೆಪಿ ರಾಜ್ಯ ವಕ್ತಾರರಾದ ಸುರಭಿ ಹೊದಿಗೆರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿರುವಾಗಲೇ ಮತ್ತೊಂದು ಕಾಯ್ದೆಯ ಅವಶ್ಯಕತೆ ಯಾಕಿತ್ತು ಅಂತ ಪ್ರಶ್ನೆ ಮಾಡಿದ ಅವರು, ಹಾಗಾದರೆ ಈಗಾಗಲೇ ಕೇಂದ್ರದಲ್ಲಿರುವ ಕಾನೂನಿನ ಪ್ರಶ್ನೆ ಏನು ಎಂಬ ವಿಷಯ ಎದುರಾಗುತ್ತದೆ. ದ್ವೇಷ ಭಾಷಣ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಸಾಕಷ್ಟು ಕೇಸ್ಗಳನ್ನು ಹಾಕಲಾಗಿದೆ. ನಾವು ಲೀಗಲ್ ಸೆಲ್ ಮೂಲಕ ಅವರಿಗೆ ಕಾನೂನು ಸಹಾಯ ಮಾಡುತ್ತಿದ್ದೇವೆ. ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಬದ್ಧರಾಗಿದ್ದೇವೆ ಎಂದಿದ್ದಾರೆ. ಬಿಲ್ಲಿನ ಬಗ್ಗೆ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಚರ್ಚೆ ನಡೀತಿರುವಂತದ್ದು ನಮ್ಮನ್ನ ಜೈಲಿಗೆ ಹಾಕಬಹುದು, ನಮ್ಮ ಮೇಲೆ ಈ ಕಾಯ್ದೆಯನ್ನು ಉಪಯೋಗಿಸಬಹುದು, ಬಳಸಬಹುದು ಅಂತ ಒಂದು ಚರ್ಚೆ ನಡೀತಿರೋದು. ಆ ಚರ್ಚೆಯಿಂದ, ಆ ಬಿಲ್ಲಿನಿಂದ, ಅದರಲ್ಲಿರುವಂತಹ ಲೀಗಲ್ ಪ್ರಾವಿಷನ್ಸ್, ಅದರಲ್ಲಿರುವಂತಹ ಸ್ಪೆಸಿಫಿಕ್ ಆಗಿರುವಂತಹ ಪ್ರಾವಿಷನ್ಸ್, ಅದ್ರ ಬಗ್ಗೆ ನಾವಿನ್ನು ಚರ್ಚೆ ಮಾಡಬೇಕಾದಂತಹ ಒಂದು ಸಂದರ್ಭನ ಕೂತ್ಕೊಂಡು ಬಂದಿದೆ. ಅದು ಉಡುಪಿ, ದಕ್ಷಿಣ ಕನ್ನಡದಲ್ಲಿ ನಿಜವಾಗ್ಲೂ ನಡೀಬೇಕಾಗಿರುವಂತಹ ಚರ್ಚೆ. ಯಾವುದೇ ಆದಂತಹ ಬರೀ ರಾಜಕೀಯ ಲೆನ್ಸಿನಂತ ಮಾತ್ರ ಅಲ್ಲ, ಅಭಿವೃದ್ಧಿ ಸ್ವಾತಂತ್ರ್ಯದ ಪರ್ಸ್ಪೆಕ್ಟಿವ್ ಇಂದ ನಾವು ಈ ಒಂದು ಚರ್ಚೆನ ನಡೆಸಬೇಕಾಗಿದೆ. ದ್ವೇಷ ಭಾಷಣ, ದ್ವೇಷ ಅಪರಾಧಗಳು ನಮ್ಮ ಸಮಾಜದಲ್ಲಿ ಇವೆರಿಲ್ಲ ಇದೆ, ನಮಗೂ ಗೊತ್ತಿರುವಂಥದ್ದು, ನಿಮಗೂ ಗೊತ್ತಿಲ್ಲ. ಹಾಗಾಗಿ ಆರ್ಟಿಕಲ್ 19 ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19 ರೀಸನಬಲ್ ರಿಸ್ಟ್ರಿಕ್ಷನ್ಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ನಾವು ಬರ್ತಿರುವಂತಹ ಒಂದು ಮುಖ್ಯವಾದಂತಹ ಅಂಶ. ಆದರೆ ಬಹಳಷ್ಟು ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಚರ್ಚೆ ಬಂದಾಗ, ಯಾವಾಗ 1950s ಇಂದಲೂ ಆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ನ್ಯಾರೋ ಆಗಿ ಡಿಫೈನ್ ಮಾಡಬೇಕು. ಯಾವುದೇ ಆದಂತಹ ಕಾನೂನು ತಂದಾಗ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಇರುವಂತಹ ಕಾನೂನು ತಂದಾಗ ನ್ಯಾರೋ ಡೆಫಿನೇಷನ್ಸ್ ಉಪಯೋಗಿಸ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದರು.